ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು CM TV ಕನ್ನಡ ಚಾನಲ್. ಗಂಡ ಹೆಂಡತಿ ಸೇರಿದ ಮೇಲೆ ತಲೆ ಸ್ನಾನ ಮಾಡಲೇಬೇಕಾ, ಮಾಡದಿದ್ದರೆ ಏನಾಗುತ್ತದೆ ಎಂಬುದಾಗಿ ಈ ವಿಡಿಯೋಲಿ ನೋಡೋಣ ಬನ್ನಿ. ಈ ವಿಡಿಯೋದಲ್ಲಿ ಇದರ ಬಗ್ಗೆ ಮಾಹಿತಿಯನ್ನು ನಾವು ನೋಡಬಹುದು. ನಮ್ಮ ಮನೆಯಲ್ಲಿ ಹಿರಿಯರಿದ್ದರೆ ಇದರ ಬಗ್ಗೆ ಅವರು ನಮಗೆ ಮಾಹಿತಿಯನ್ನು ನೀಡುತ್ತಾರೆ. ಇಲ್ಲದಿದ್ದರೆ ಈ ವಿಡಿಯೋನ ನೋಡಿ ಏನು ಮಾಡಬೇಕು, ಮನೆಯನ್ನು ಹೇಗೆ ಶುದ್ಧಿ ಮಾಡಬೇಕು ತಿಳಿದುಕೊಳ್ಳೋಣ ಬನ್ನಿ. ಮತ್ತು ಮನೆಗಿರುವ ಆ ರೂಮನ್ನು ಯಾವ ರೀತಿ ಕ್ಲೀನ್ ಮಾಡಬೇಕು, ಮನೆಯೆಲ್ಲ ಯಾವ ರೀತಿ ಕ್ಲೀನ್ ಮಾಡಬೇಕು, ಸ್ನಾನದ ನಂತರ ಅಥವಾ ಸ್ನಾನದ ಮೊದಲೇ ಕ್ಲೀನ್ ಮಾಡಬೇಕಾ ಎಂಬುದಾಗಿ ವಿಡಿಯೋನ ನೋಡಿ ತಿಳಿದುಕೊಳ್ಳೋಣ. ಗಂಡ ಹೆಂಡತಿ ಸೇರುವುದು ಅಮೂಲ್ಯವಾದ ಪ್ರೀತಿ. ಶಾರೀರಿಕವಾಗಿಯೂ ಮಾನಸಿಕವಾಗಿಯೂ ಅವರಿಗೆ ಅಂತ ಒಂದು ಒಳ್ಳೆಯ ಸಮಯ ಅಂತ ಹೇಳಬಹುದು. ಹಾಗೆಯೇ ಸ್ನಾನ ಮಾಡಲೇಬೇಕು. ಆದರೆ ಮರುದಿನ ಸ್ನಾನ ಮಾಡದೆ ದೇವರ ಕೊಠಡಿಗೆ ಹೋಗಬಾರದು. ಆದರೆ ಪುರುಷರು ತಲೆ ಸ್ನಾನ ಮಾಡಲೇಬೇಕು. ಸ್ತ್ರೀಯರು ತಲೆ ಸ್ನಾನ ಮಾಡುವ ಅವಶ್ಯಕತೆ ಇಲ್ಲ. ಮೊದಲನೇದಾಗಿ ಸ್ನಾನ ಮಾಡದೆ ಎಲ್ಲಿ ಕೂಡ ಓಡಾಡಬಾರದು, ಮನೆಯಲ್ಲಿ ಓಡಾಡಬಾರದು. ಮೊದಲನೇದಾಗಿ ಸ್ನಾನ ಮಾಡದೆ ಮನೆಯನ್ನು ಕ್ಲೀನ್ ಮಾಡಬಾರದು. ಸ್ನಾನ ಮಾಡೋಕ್ಕೆ ಮುಂಚೆನೇ ಮನೆಯೆಲ್ಲ ಕ್ಲೀನ್ ಮಾಡಬಾರದು. ತಲೆ ಸ್ನಾನ ಮಾಡಬೇಕಾ ಅಂತೇನಿಲ್ಲ. ಮಹಿಳೆಯರು ಮೈಗೆ ಸ್ನಾನ ಮಾಡಿ ಮನೆಯನ್ನು ಕ್ಲೀನ್ ಮಾಡಿ ಮುಂದಿನ ಕಾರ್ಯಕ್ರಮಗಳನ್ನು ಮಾಡಬಹುದು. ಆದರೆ ಪುರುಷರು ತಲೆ ಸ್ನಾನ ಮಾಡಲೇಬೇಕು. ಪುರುಷರು ತಲೆ ಸ್ನಾನ ಮಾಡಿ ದೇವರ ಪೂಜೆಯನ್ನು ಮಾಡಬೇಕು. ಆದರೆ ಮಹಿಳೆಯರು ತಲೆ ಸ್ನಾನ ಅಗತ್ಯವಿಲ್ಲ. ಮೈಗೆ ಸ್ನಾನ ಮಾಡಿ ನಂತರ ಮನೆಯನ್ನು ಸ್ವಚ್ಛಗೊಳಿಸಬೇಕು. ಮನೆಯನ್ನು ಸ್ವಚ್ಛಗೊಳಿಸುವಾಗ ಒರೆಸುವಾಗ ನೀರಿಗೆ ಉಪ್ಪು ಅಥವಾ ಅರಿಶಿಣ ಎರಡೂವನ್ನು ಹಾಕಿ ಬೆರೆಸಿ ಮನೆಯನ್ನು ಸ್ವಚ್ಛಗೊಳಿಸಬೇಕು. ಪ್ರತಿಯೊಂದು ಕೋಣೆಯನ್ನು ಇದೇ ನೀರಿನಲ್ಲಿ ಒರೆಸಬೇಕು. ಅರಿಶಿನ ಮತ್ತು ಉಪ್ಪಿನ ನೀರಿನಲ್ಲಿ ಮನೆಯನ್ನು ಒರೆಸಬೇಕು. ಹಾಗೆಯೇ ಮಲಗಿರುವ ಬೆಡ್ಶೀಟ್ ಬದಲಾವಣೆ ಮಾಡಬೇಕು. ಹಾಗೆಯೇ ಅಡಿಗೆ ಮನೆಗೆ ಸ್ನಾನ ನಂತರ ಕ್ಲೀನ್ ಮಾಡಿ. ಯಾವಾಗಲೂ ಅಷ್ಟೇ ಅಡಿಗೆ ಮನೆಯನ್ನು ರಾತ್ರಿಯೇ ಮಲಗುವ ಮುನ್ನೆ ಕ್ಲೀನ್ ಮಾಡಿ ಪಾತ್ರೆಯನ್ನು ತೊಳೆದು ಗ್ಯಾಸ್ ಒರೆಸಿ ಕ್ಲೀನ್ ಮಾಡುವುದು ಒಳ್ಳೆಯದು. ಗಂಡ ಹೆಂಡತಿ ಸೇರಿದ ನಂತರ ಸ್ನಾನ ಮಾಡದೆ ಅಡಿಗೆ ಮನೆಗೆ ಹೋದರೆ ದಾರಿದ್ರ್ಯವು ಬರುವ ಎಲ್ಲ ಲಕ್ಷಣಗಳು ಇರುತ್ತದೆ. ಮಹಿಳೆಯರು ಯಾಕೆ ತಲೆ ಸ್ನಾನ ನಿತ್ಯವೂ ಮಾಡಬಾರದು? ನಿತ್ಯವೂ ಮಹಿಳೆಯರು ತಲೆ ಸ್ನಾನ ಮಾಡಬಾರದು. ಯಾಕೆಂದರೆ ಮದುವೆಯಾದ ಸ್ತ್ರೀ ಪ್ರತಿನಿತ್ಯ ತಲೆಗೆ ಸ್ನಾನ ಮಾಡುವ ಅಗತ್ಯವಿಲ್ಲ. ಯಾಕೆಂದರೆ ಬೈತಲೆಯಲ್ಲಿ ಯಾವಾಗಲೂ ಗಂಗಾದೇವಿ ನೆಲೆಸಿರುತ್ತಾಳೆ. ಸ್ನಾನವಾದ ಮರುಕ್ಷಣ ಬೈತಲೆಯಲ್ಲಿ ಕುಂಕುಮವನ್ನು ಪ್ರತಿ ಸ್ತ್ರೀ ಇಟ್ಟುಕೊಳ್ಳಬೇಕು. ಹಾಗೆಯೇ ಕೆನ್ನೆಯಲ್ಲಿ ಅರಶಿನವು ಕೂಡ ಇಟ್ಟುಕೊಳ್ಳಬೇಕು. ನಂತರ ನೀವು ದೀಪಾರಾಧನೆ ಮಾಡಿಕೊಳ್ಳಬಹುದು. ಯಾವುದಾದ್ರೂ ಒಂದು ವ್ರತ ಮಾಡ್ತಿದ್ರಿ ಅಥವಾ ಯಾವುದಾದ್ರೂ ವಿಶೇಷವಾದ ಪೂಜೆ ಇಟ್ಕೊಂಡಿದ್ದೀರಾ ಅಥವಾ ಯಾವುದಾದ್ರೂ ವಾರ, ಶುಕ್ರವಾರ, ಶನಿವಾರ, ಭಾನುವಾರ, ಶುಕ್ರವಾರ, ಮಂಗಳವಾರ, ಶನಿವಾರ ಅಂತ ಯಾವುದಾದ್ರೂ ವಾರ ಮಾಡ್ತಿದ್ರೆ, ಒಂದು ಉಪವಾಸದ ಮಾಡ್ತಾಯಿದ್ರೆ ಅಂತಹ ದಿನಗಳಲ್ಲಿ ಮಾತ್ರ ಖಂಡಿತವಾಗಿಯೂ ನೀವು ತಲೆ ಸ್ನಾನ ಮಾಡಿ ಈ ರೀತಿ ವಿಶೇಷವಾದ ಪೂಜೆಗಳನ್ನು ಮಾಡುವಂಥ ದಿನ ಅಥವಾ ಇಷ್ಟವಾರದ ದಿನ ಪೂಜೆ ಮಾಡ್ತಿದ್ರೆ ಅಂದರೆ ಸಂಕಲ್ಪ ಮಾಡ್ಕೊಂಡಿದ್ದೀರಿ ಅಂದರೆ ಅಂಥ ದಿನಗಳಲ್ಲಿ ತಲೆ ಸ್ನಾನ ಮಾಡಿಕೊಂಡು ಪೂಜೆ ಮಾಡಬೇಕು. ಮಿಕ್ಕಿದ ದಿನಗಳಲ್ಲಿ ನೀವು ಮಾಮೂಲಿಯಾಗಿ ಸ್ನಾನ ಮಾಡಿ ದೀಪಾರಾಧನೆ ಮಾಡಿಕೊಳ್ಳಬಹುದು. ಆದರೆ ನೀವು ದೇವರ ವಿಗ್ರಹ ಫೋಟೋಗಳನ್ನು ತಾಕಿಸಬಾರದು, ಮುಟ್ಟಬಾರದು. ದೂರದಿಂದಲೇ ಒಂದು ಹೂ ಇಟ್ಟು ಪೂಜೆ ಮಾಡಿ ಕೈ ಮುಗಿದುಕೊಂಡರೆ ಸಾಕು. ಮಕ್ಕಳು ಇನ್ನೂ ಒಂದು ಕ್ವಶನ್ನು, ಮಕ್ಕಳು ಇರ್ತಾರೆ, ಒಂದೇ ಹಾಸಿಗೆ ಮೇಲೆ ಮಲಗಿರ್ತಾರೆ. ಆ ಟೈಮಲ್ಲಿ ಗಂಡ ಹೆಂಡತಿ ಲೈಂಗಿಕ ಕ್ರಿಯೆ ನಡೆಸೋದು ಒಳ್ಳೆಯದಲ್ಲ. ಅದು ಮಕ್ಕಳಿಗೆ ತುಂಬ ತೊಂದರೆ ಆಗುತ್ತೆ. ಆದ್ದರಿಂದ ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೆಯದು. ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ಚಂದಾದಾರರಾಗಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ನಿಮಗೆ ಸಿಗ್ತೀನಿ ಇನ್ನೂ ಹೊಸ ಮಾಹಿತಿಯೊಂದಿಗೆ. ಅಲ್ಲಿ ತನಕ ಥ್ಯಾಂಕ್ ಯು. ಟೇಕ್ ಕೇರ್. ಬಾಯ್ ಬಾಯ್.